ಇವತ್ತು ಬೆಳಿಗ್ಗೆ ಕನ್ನಮಂಗಲ ಗೇಟ್ನಿಂದ ಬೆಂಗಳೂರು ಸಿಟಿಗೆ ಒಂದಿಬ್ಬರು ಬೈಕ್ನಲ್ಲಿ ಬರ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಇಂಟರ್ಲಿಂಕ್ ರಸ್ತೆಯಲ್ಲಿ ಬಂದಿರತಕ್ಕಂಥ ಒಂದು ಲಾರಿ ಆ ಬೈಕ್ಗೆ ಹೊರಟು ಬೈಕ್ನಲ್ಲಿದ್ದವರು ಇಬ್ಬರು ಕೂಡ ನೆಲಕ್ಕೆ ಬಿದ್ದು ಇಬ್ಬರು ಕೂಡ ಸಾವನ್ನಪ್ತಾರೆ. ಇದೇ ರೀತಿಯಾದಂಥ ಇನ್ಸಿಡೆಂಟ್ಗಳು ಬೆಂಗಳೂರು ಸಿಟಿಯಲ್ಲಿ ಹೆಚ್ಚಾಗ್ತಾ ಇದೆ. ಅದು ಕನ್ನಮಂಗಲ ರಸ್ತೆ ಗೇಟ್ ಏನಿದೆ, ಆ ಕನ್ನಮಂಗಲ ಗೇಟು, ಚಿಕ್ಕಸನ್ನೆ ಗೇಟ್ನಲ್ಲೂ ಕೂಡ ಇದೇ ರೀತಿಯಾದಂಥ ಇನ್ಸಿಡೆಂಟ್ಗಳಾಗ್ತಾ ಇದೆ. ಕನ್ನಮಂಗಲ ಗೇಟ್ನಲ್ಲಿ ಇನ್ನವರೆಗೂ ಕೂಡ ಅವೈಜ್ಞಾನಿಕವಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಮತ್ತು ಕನ್ನಮಂಗಲದಲ್ಲೂ ಕೂಡ ಅದೇ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳು ಹಿಂಗೆ ಅಂತ ಹೇಳಿದ್ರೆ, ಇಲ್ಲಿ ಡನ್ಝೋ ಅಥವಾ ಬೇರೆ ಬೇರೆ ವ್ಯಕ್ತಿಗಳೇನಿರ್ತವೆ, ಬೇರೆ ಅರ್ಜೆಂಟಾಗಿ ಹೋಗಬೇಕಾಗಿರುತ್ತೆ, ಅಥವಾ ಅಲ್ಲಿನ ಲೋಕಲ್ ಏಟ್ಸ್ಗಳು ಒಂದು ಕಡೆಯಿಂದ ಒಂದು ಕಡೆ ಹೋಗಬೇಕಾಗಿರುತ್ತೆ. ಇಂಟರ್ಲಿಂಕ್ ರಸ್ತೆ ಇರುತ್ತೆ, ನ್ಯಾಷನಲ್ ಹೈವೇ 44 ಏನಿದೆ, ಅದರಿಂದ ಹೊರಗಡೆ ಹೋಗುವಂಥದ್ದು ಅಥವಾ ಅಲ್ಲಿಗೆ ಲಿಂಕ್ ಪಡ್ಕೊಳ್ಳೋಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲೇ ಕನ್ನಮಂಗಲ ಗೇಟ್ ಬಳಿ ಇಂತಹ ಇನ್ಸಿಡೆಂಟ್ಗಳು ದಿನೇ ದಿನ ಹೆಚ್ಚಾಗ್ತಾ ಇದೆ. ಈಗ ಒಂದು 2-3 ದಿವಸದಿಂದೇನೂ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದರಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಸಣ್ಣ ಪುಟ್ಟ ಗಾಯಗಳಲ್ಲ, ಸಾವೇ ಆಗಿಬಿಡುತ್ತೆ. ಇದಕ್ಕೆ ಯಾರು ಹೊಣೆ? ಅವೈಜ್ಞಾನಿಕವಾಗಿ ಒಂದು ಸರ್ವಿಸ್ ರೋಡ್ ಇಲ್ಲದೇನೆ, ನೇರವಾಗಿ ಅದಕ್ಕೆ ಒಂದು ಸೈನ್ ಬೋರ್ಡು ಕೂಡ ಇಲ್ಲದೇನೆ ಈ ರೀತಿಯಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ನ್ಯಾಷನಲ್ ಹೈವೇ ಅವರು ಕೂಡ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೋಬೇಕು. ಸೈನ್ ಬೋರ್ಡ್ ಹಾಕಬೇಕಾ, ನಂಬರ್ ಸ್ಟ್ರಿಪ್ಗಳನ್ನು ಹಾಕಬೇಕಾ, ಇಷ್ಟೇ ಮಿತಿಯಾಗಿ ಓಡಿಸ್ಬೇಕಾ? 80 ಕಿಲೋಮೀಟ್ರ್ ಅಂದರೆ 80 ಕಿಲೋಮೀಟ್ರು ಏನು ಕಾರ್ಗಳಿಗೆ ಓಡಿಸುವಂಥದ್ದು, ಅಥವಾ ಉಳಿದಿರ್ತಕ್ಕಂಥ ಹೆವಿ ವೆಹಿಕಲ್ಗಳಿಗೆ 50ರಿಂದ 60 ಕಿಲೋಮೀಟ್ರ್ ಒಳಗಡೆ ಓಡಿಸ್ಬೇಕು ಅಂತ ಹೇಳಿ ಅಲ್ಲಿಂದ ಒಂದು ಬೋರ್ಡ್ಗಳನ್ನು ಹಾಕುವಂಥ ಕೆಲಸಗಳು ಮಾಡಬೇಕು. ಆದರೆ ಇಲ್ಲೇನೂ ಮಾಡಿಲ್ಲ. ದೇವನಹಳ್ಳಿ ಏನು ಸಂಚಾರಿ ಪೊಲೀಸ್ನವರು ಆಗಾಗ್ಗೆ ಬಂದು ಒಂದು ಇಷ್ಟು ದಿವಸಕ್ಕೆ ಇಷ್ಟು ಆಕ್ಸಿಡೆಂಟ್ ಆಯಿತು, ಆಕ್ಸಿಡೆಂಟಲ್ಲಿ ಇಷ್ಟು ಹೊಟ್ಟೆ ಭಾಗಕ್ಕೆ ಹರಿದು ಈ ರೀತಿ ತೀರ್ಕೊಂಡ, ಅಥವಾ ತಲೆ ಭಾಗಕ್ಕೆ ಹರಿದು ಈ ರೀತಿ ತೀರ್ಕೊಂಡ, ಬರೀ ಇದೇ ರಿಪೋರ್ಟ್ ಮಾಡ್ಕೊಂಡು ಒಂದು 304A ಕೇಸನ್ನು, ಅಪಘಾತದ ಕೇಸನ್ನು ದಾಖಲಿಸ್ಕೊಂಡು ತಣ್ಣಗಿರುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ದೇವನಹಳ್ಳಿಯು ಕೂಡ ಬೆಂಗಳೂರು ಸಿಟಿ ಪೊಲೀಸ್ ಲಿಮಿಟ್ಸ್ಗೆ ಬರುತ್ತೆ. ಸಂಚಾರಿ ಪೊಲೀಸ್ನವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕನ್ನಮಂಗಲ ಗೇಟ್ ಏನಿರುತ್ತೆ ಆ ಭಾಗದಲ್ಲೇ ಅತಿ ಹೆಚ್ಚಾಗಿ ಇನ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಯಾಕಂದರೆ ಅಕ್ಕಪಕ್ಕದ ಹಳ್ಳಿಗಳೇನಿದೆ ಆ ಹಳ್ಳಿಗರೆಲ್ಲರೂ ಕೂಡ ಹೆಲ್ಮೆಟ್ಗಳನ್ನು ಹಾಕಿರಲ್ಲ, ಇನ್ನೊಂದೇನೋ ಮಾಡಿರಲ್ಲ, ಸಡನ್ನಾಗಿ ಆ ಇಂಟರ್ಲಿಂಕ್ ರಸ್ತೆಗೆ ತೆಗೆದುಕೊಳ್ತಾರೆ. ಆ ದೇವನಹಳ್ಳಿ ಏರ್ಪೋರ್ಟ್ಗೆ ಹೋಗಬೇಕು ಅಂತ ಇರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ 80-90ರಲ್ಲಿ ಬಂದಿರತಕ್ಕಂಥ ಹೆವಿ ವೆಹಿಕಲ್ಗಳು, ಲಾರಿಗಳು ಇಲ್ಲ ಟ್ರಕ್ಗಳು ಅವ್ರ ಮೈ ಮೇಲೆ ಹರಿತವೆ. ಹೀಗೆ ಸಾವನ್ನಪ್ತಾನೆ ಇರ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಯಾರು ಕೇಳಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ನಮ್ಮನೆ ವ್ಯಕ್ತಿ ಅಲ್ಲ ಸತ್ತಿರೋದು. ಆ ಕಾರಣಕ್ಕೋಸ್ಕರ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಪಾಲಿಕೆ ಇಬ್ಬರೂ ಕೂಡ ಕೂತ್ಕೊಂಡು ಮಾತುಕತೆ ಮಾಡಬೇಕು. ಅದನ್ನು ಬಿಟ್ಟು ಪೊಲೀಸ್ನವರು ಹೋಗಿ ಸಂಚಾರಿ ಪೊಲೀಸ್ನವರು ಪಾಲಿಕೆಗೆ ಹೇಳೋದು, ಪಾಲಿಕೆಯವರು ಸಂಚಾರಿ ಪೊಲೀಸರ ಕಡೆ ಬೊಟ್ಟು ಮಾಡಿ ತೋರಿಸೋದು, ಇಬ್ಬರು ಕೂಡ ಜೊತೆಯಾಗಿ ಕೂತ್ಕೊಂಡು ಮಾತುಕತೆ ಮಾಡ್ಕೊಂಡು ಫೈನಲ್ ಆದಂಥ ಡಿಸಿಷನ್ ತಗೊಂಡ್ರೆ ಇಲ್ಲಿ ಯಾವುದಾದ್ರು ಒಂದು ಪರಿಹಾರ ಮಾಡ್ಕೋಬೋದು. ಹೈವೇ ಅಥಾರಿಟಿಗಳೇನಿರ್ತವೆ, ಈ ಒಂದು ಆಡಳಿತ ಮಂಡಳಿಯವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಕೆಲವು ಸೈನ್ ಬೋರ್ಡ್ಗಳನ್ನು ಹಾಕಬೇಕಾಗತ್ತೆ, ಈ ನಂಬರ್ ಸ್ಟ್ರಿಪ್ಗಳನ್ನು ಹಾಕಬೇಕಾಗತ್ತೆ. ಇಷ್ಟಿಷ್ಟೇ ಸ್ಪೀಡ್ನಲ್ಲಿ ಹೋಗ್ಬೇಕು ಸ್ವಾಮಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜೀವಕ್ಕೆ ಸಮಸ್ಯೆ ಆಗುತ್ತೆ, ಇಲ್ಲ ಬೇರೆ ಹೋಗ್ತಾ ಇರ್ತಕ್ಕಂಥ ಪೆಡೆಸ್ಟ್ರಿಯನ್ಗೆ ಸಮಸ್ಯೆ ಆಗುತ್ತೆ, 2 ವೀಲರ್ನವ್ರಿಗೆ ಹೋಗೋರಿಗೆ ಸಮಸ್ಯೆ ಆಗುತ್ತೆ ಅಂಥೇಳಿ ಹಾಕುವಂಥ ಕೆಲಸಗಳು ಮಾಡಬೇಕು. ಇನ್ನು ಈ ಚಿಕ್ಕಸಣ್ಣೆ ಅಂತ ಹೇಳಿ ಒಂದು ಜಾಗ ಬರುತ್ತೆ. ಆ ಚಿಕ್ಕಸಣ್ಣೆ ಗೇಟ್ ಏನಿದೆ, ಚಿಕ್ಕಸಣ್ಣೆ ಗೇಟ್ನಲ್ಲಿ ಈಗ ಕಳೆದ ಒಂದು 5-6 ತಿಂಗಳ ಹಿಂದೆ ಚಿಕ್ಕಸಣ್ಣೆ ಗೇಟ್ನಲ್ಲಿ ಒಂದು ಸಿಗ್ನಲ್ ಹಾಕುವಂಥ ಕೆಲಸಗಳು ಮಾಡಿದ್ದಾರೆ. ಸಿಗ್ನಲ್ ಹಾಕಿದ ಒಂದು 5-6 ದಿನದಲ್ಲೇ ಯಾವ ಒಂದು ಆಕ್ಸಿಡೆಂಟು ಕೂಡ ಇಲ್ಲ. ಆದರೆ ಇಲ್ಲಿ ಕನ್ನಮಂಗಲ ಗೇಟ್ನಲ್ಲಿ ಇನ್ನವರೆಗೂ ಕೂಡ ಯಾವುದೇ ರೀತಿಯ ಸಿಗ್ನಲ್ಲೂ ಇಲ್ಲ, ಸರ್ವಿಸ್ ರಸ್ತೆ ಇಲ್ಲ, ಏನೂ ಇಲ್ಲ, ಎಲ್ಲ ಸಮಸ್ಯೆಗಳೇ. ಇಂತಹ ಸಮಸ್ಯೆಗಳ ಇದ್ದು ಕೂಡ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನ ಪೊಲೀಸರಿಗೆ ಸಾಮಾಜಿಕ ಜಾಲತಾಣದ ಮೂಲಕನೂ ಹೇಳಿದ್ದಾರೆ, ವೆಬ್ಸೈಟ್ ಮೂಲಕನೂ ಕೂಡ ತಿಳಿಸಿದ್ದಾರೆ, ತಮ್ಮ ಕೈ ಬರಹದ ಮೂಲಕನೂ ಕೂಡ ನಮಗಾಗುವಂತಹ ಅನ್ಯಾಯಗಳೇನು, ಅಪಘಾತಗಳೇನು ಎಲ್ಲದರ ಬಗ್ಗೆನೂ ಹೇಳಿದ್ದಾರೆ. ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯ ಒಂದು ಪರಿಹಾರವನ್ನು ಕೊಟ್ಟಿಲ್ಲ. ಇದಕ್ಕೆ ಏನು ಮುಂದಿನ ದಿನಗಳು ಏನು ಮಾಡಬೇಕು? ಅಲ್ಲಿರ್ತಕ್ಕಂಥ ರಾಜಕಾರಣಿಗಳಾದರೂ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ. ಪೊಲೀಸ್ನವ್ರು ಏನಿದ್ದಾರೆ ಈ IPS ಲೆವೆಲ್ನಲ್ಲಿ ಇರ್ತಕ್ಕಂಥವ್ರು, ಅವ್ರ ಬಗ್ಗೆ ಸ್ವಲ್ಪ ಈ ರೀತಿಯಾದ ಇನ್ಸಿಡೆಂಟ್ ಆಗ್ತಾ ಇದೆ. ಬೆಂಗಳೂರು ಸಿಟಿಯಲ್ಲಿ 2-3ನೇ ಪ್ಲೇಸ್ನಲ್ಲಿ ಕನ್ನಮಂಗಲ ಗೇಟು ಅಪಘಾತದ ಒಂದು ಸ್ಪಾಟ್ ಅಂತಲೇ ಕರ್ಸ್ಕೊತಾ ಇದೆ. ಆ ಕಾರಣಕ್ಕೋಸ್ಕರ ಅದಕ್ಕೆ ಏನೇನು ಮಾಡಿದ್ರೆ ಸೂಕ್ತ ಅಂತ ಹೇಳಿ ಯೋಚನೆ ಮಾಡಬೇಕಾಗುತ್ತೆ. ಹೈವೇ ಅಥಾರಿಟಿಯವ್ರ ಜೊತೆನೂ ಕೂಡ ಮಾತುಕತೆಯನ್ನು ಮಾಡ್ಬೋದು, ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ತಮ್ಮನೆ ವ್ಯಕ್ತಿ ಅಲ್ಲ. ಇಲ್ಲಿ ಯಾರೋ ಒಬ್ಬ ಹೊಟ್ಟೆ ಪಾಡ್ಗೋಸ್ಕರ 200-300 ರೂಪಾಯಿಗೋಸ್ಕರ ಡನ್ಝೋದಲ್ಲಿ ಓಡಾಡ್ಕೊಂಡಿರ್ತಾನೆ. ಅಂತಹ ವ್ಯಕ್ತಿಗೆ ಸತ್ತರೆ ಅವ್ರ ಮನೆಯವರು ಮಾತ್ರ ಹೇಳ್ತಾರೆ 5-6 ಜನ. ಇಂಥ ಇನ್ಸಿಡೆಂಟ್ಗಳು ಪದೇ ಆಗ್ತಾ ಇರ್ತವೆ. ದಯಮಾಡಿ ಇದ್ರ ಬಗ್ಗೆ ಒಂದು ಸಜೆಷನ್ ಅಂದರೆ ಇದಕ್ಕೊಂದು ಪರಿಹಾರವನ್ನು ತೆಗೆದುಕೊಳ್ಳಿ.
ಪರಿಹಾರ ತಗೊಂಡಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಜನ ಹಿಂಗೆ ಏನು ರಸ್ತೆಯಲ್ಲೇ ಸಾವನ್ನಪ್ತಾ ಹೋಗ್ತಾರೆ. ಅದರಿಂದ ಸಾಕಷ್ಟು ಅವ್ರ ಮನೆ ಅವ್ರನ್ನೇ ನಂಬ್ಕೊಂಡಿರ್ತಕ್ಕಂಥವ್ರು 10-15 ಜನ ಇರ್ತಾರೆ. ಅವ್ರು ಏನು ಮಾಡ್ತಾರೆ? ಪ್ರತಿ ದಿವಸ ಕಣ್ಣೀರು ಹಾಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಹೊಟ್ಟೆಗೆ ಏನು ಮಾಡೋದ್ರಿ? ಪರಿಹಾರ ಕೊಟ್ಟರೆ ಏನು ಯೂಸ್ ಆಗಲ್ಲ. ಆತ ಬದುಕಿದ್ರೆ ದಿವಸಕ್ಕೆ 1,000 ರೂಪಾಯಿನೋ 2,000ನೋ 3,000ನೋ ದುಡ್ಕೊಂಡು ಜೀವನವನ್ನು ಮಾಡ್ತಾನೆ. ಅದಕ್ಕೆ ಒಂದು ಸಿಗ್ನಲ್ಗಳನ್ನು ಹಾಕೋದು ಅಥವಾ ಈ ಒಂದು ತಡೆ ಅಂದರೆ ಏನಂತಾರೆ ರಸ್ತೆ ಉಬ್ಬುಗಳನ್ನು ಹಾಕೋದು, ಇದೆಲ್ಲದೂ ಹಾಕೋದ್ರಿಂದ ಸ್ವಲ್ಪ ಜನರು ಹೈವೇ ವೆಹಿಕಲ್ಗಳು ಹೋಗುವಂಥದ್ದು ಕೂಡ ಸ್ವಲ್ಪ ಸ್ಪೀಡ್ ಇರೋದು ಕಡಿಮೆ ಆಗುತ್ತೆ. ನಂತರದಲ್ಲಿ ಇಂಟರ್ಲಿಂಕ್ ರಸ್ತೆಗೆ ಸರ್ವಿಸ್ ರೋಡ್ಗಳನ್ನು ಹಾಕುವಂಥ ಕೆಲಸಗಳು ಮಾಡಬೇಕು. ಇಲ್ಲದೆ ಹೋದರೆ ಇಂತಹ ಇನ್ಸಿಡೆಂಟ್ಗಳು ರಿಪೀಟೆಡ್ ಆಗಿ ಆಗ್ತಾನೇ ಇರುತ್ತೆ. ಆ ಕಾರಣಕ್ಕೋಸ್ಕರ IPS ಅಧಿಕಾರಿಗಳು, ಈ ಸಂಚಾರಿ ಪೊಲೀಸ್ನವರು ಅಂದರೆ ಬೆಂಗಳೂರು ಸಿಟಿ ಅವರು ಮತ್ತು ಲೋಕಲ್ನಲ್ಲಿರ್ತಕ್ಕಂಥ MLA MP ಗಳು ಮತ್ತು ಈ ಹೈವೇ ಅಥಾರಿಟಿಗಳು ಇದ್ರ ಬಗ್ಗೆ ಸಂಪೂರ್ಣವಾಗಿ ಯೋಚನೆಗಳು ಮಾಡಬೇಕು. ಅದೇ ರೀತಿಯಾಗಿ ಪಾಲಿಕೆಯವರು ಕೂಡ ಯೋಚನೆಗಳು ಮಾಡಬೇಕು. ಅದಕ್ಕೆ ತಕ್ಷಣವೇ ಪರಿಹಾರವನ್ನು ಕೊಡಬೇಕು. ಇಲ್ಲ ಅಂದರೆ ಹೋರಾಟಕ್ಕೆ ಜನರು ಇಳಿತಾರೆ.